ಕಸರತ್ ಮಾಡಕತ್ತಾರವ. ನನಗಂತೂ ಯಾರು ಓನರ್ ಅನ್ನೋದು ಕಾಣವಲ್ರು. ಲಲಿತಕ್ಕ ನಿನಗೇನು ಗೊತ್ತಾಗಲ್ಲ, ನೀನು ಸುಮ್ಮನೆ ನಾನೆಲ್ಲ ಮಾತಾಡ್ತಾನೆ. ಅಲ್ಲ ಲಲಿತಕ್ಕ, ಆ ಓನರ್ ತಗೊಂಡು ಏನು ಮಾಡ್ತೀವಿ? ಇಲ್ಲೆಲ್ಲ ಸಾಮಾನು ಇರೋ ಲೆಕ್ಕ ನೋಡಿದೆ ಅಂದ್ರೆ ಆ ಓನರ್ ಬರಬಾದ ಆಗೋಗ್ಯಾನ ಇದನ್ನು ಕಂಪ್ನಿ ಹಾಕಿ. ನೋಡು, ಒಂದು ಸೈಕಲಿಗೆ ಹಿಂದಿನ ಗಾಲಿನೇ ಇಲ್ಲ, ಹಿಂದೆ ಸೀಟ್ ಇಲ್ಲ. ಇಂಥ ಸೈಕಲ್ ಯಾರ ಮಾರ್ತಿದ್ದಾರೇನ? ಪಾಪ ಇಷ್ಟು ಬರಬಾರ್ದಾಗಿತ್ತು ಬಿಡ ಗಣಮಕ್ಕ. ಅಯ್ಯೋ ಶಾರಕ್ಕ, ನಮ್ಮ ಲಲಿತಕ್ಕ ಅಷ್ಟ ಮೊಬ್ಬು ಅಂತ ತಿಳಿದಿದ್ದೆ, ನೀನು ಅಕ್ಕಿಗಿಂತ ಮೊಬ್ಬದೀವ. ಬ್ಯಾಡ್ತಾಗಿ ನಿಮ್ಮಂತರ ಜೊತೆ ಸವಾಸ ಮಾಡಿಬಿಟ್ರೆ ಇದ್ದಿಟ್ಟು ನನ್ನ ನಾಳೆ ದಿನ ಹಾಳಾಗೋಕತಿ. ನಿಂದ ಯಾಕೆ ನಾಳೆ ಹಾಳಾಕತ್ತಾಗ? ಏನು ಒಂದೊಂದು ದಿನ ಬಂದಿದ್ದಾಟ, ನಾಳೆ ಕರ್ಕೊಂಬರಲ್ಲ, ನಾವು ಒಬ್ಬಕ್ಕಿನ ಬರ್ತಾನೆ. ನಾಳೆ ಅಲ್ಲ ಲಲಿತಕ್ಕ, ನಾಳೇಜ್ ಏನವ ಏನಂತೀಯ ನಿನಗ ಗೊತ್ತಾಗ್ತಾಗ. ಅದು ಹೋಲ್ ಬಿಡವ, ನಿಮ್ಮ ಪುಟಾಗ ಏನತ್ತಾಗ ತಡಿ, ಓನರ್ ಕರಿತೇನೆ, ಮಾತಾಡಿದ್ರಾತ. ಸರ ಸರ ಬರ್ರಿಲ್ಲ ಸ್ವಲ್ಪ. ಹೇಳ್ರಿ ಮೇಡಮ್ ಅವ್ರ, ಏನಾಗಬೇಕತ್ತ? ಏನಿಲ್ರಿ, ನಮ್ಮವ್ರನ್ನೊಬ್ರನ್ನ ಇಲ್ಲಿ ನಿಮ್ಮ ಶಾಲೆಗೆ ಸೇರಿಸ್ಬೇಕತ್ತ. ಅದಕ್ಕೆ ಫೀಸ್ ಎಷ್ಟು ಏನು ಯಾವಾಗಿಂದ ಬರ್ಬೇಕು ಅಂತ ಕೇಳಕ್ಕಾಗೆ ಬಂದಿದ್ವಿ. ಅಂದಂಗೆ ಎಷ್ಟು ರೀ ಫೀಸು? ಫೀಸಿಂದ ಇಲ್ರಿ, ಏನು ಒಂದು 150 ಹೆಚ್ಚು ಕಮ್ಮಿ ಕೊಡುವಂತ. ಮೊದ್ಲು ಇದಕ್ಕೆ ಸೇರೋರು ಯಾರ್ರಿ? ನೀವಂತೂ ಅಲ್ಲ ಪಾಪ, ಕೆಂಪು ಸೀರಿಯರು ನೀವ ಕರ್ಕೊಂಬಂದಿರ ಅನಿಸ್ತತಿ. ನಿಮ್ಮ ಮಗಳು ಇರ್ಬೇಕು ಅನಿಸ್ತತಿ, ಇವ್ರು ಪ್ಯಾಂಟ್ನ ಇರೋದಾರಲ್ಲ, ಇವ್ರನ್ನ ಸೇರ್ಸಾಕ್ ಬಂದಿರ್ಬೇಕು. ಪಾಪ ಈ ನೀಲಿ ಅಕ್ಕರ್ಗಂತೂ ಏನು ಆಗಂಗ ಇಲ್ಲ. ಅಯ್ಯೋ ನಮ್ಮಪ್ಪ ನೀಲಿ ಅಕ್ಕರಲ್ಲ, ಅವ್ರು ನೀಲಿ ಸೀರೆ ಅಕ್ಕರಲ್ಲ ಅನ್ನ. ಅದ ರೀ, ಹಂಗೆ ಅನ್ನಕ್ಕೆ ಹೋಗಿ ಹಿಂಗೆ ಆತಷ್ಟ, ಸ್ವಲ್ಪ ಮಿಸ್ಟೇಕ್ ಆತು, ಸ್ವಲ್ಪ ಸುಧಾರಿಸ್ಕೇರಿ. ಅದಂಗೆ ಯಾವಾಗಿಂದ ಸೇರ್ತೀರಿ ನೀವು? ಜಿಮ್ಮಿ ಸೇರಕ್ಕೆ ಯಾಕೆಲ್ಲ ನಾನು ನನ್ನ ಒಂದು ವಾರದಾಗ ತೆಳ್ಳು ಮಾಡಿ ತೋರಿಸ್ಬಿಡ್ಬೇಕು ನೋಡಿ. ಅಂದ್ರೆ ನೀನು ಜಿಮ್ಮಿನ ಬಗ್ಗೆ ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡಿಬಿಡ್ತೇನೆ ನಾನು. ನನ್ನಂತರು ಭಾಳ ಜನ ಅದಾರ ನಮ್ಮ ಊರಾಗ ಓಣ್ಯಾಗ. ನೋಡಿ ಇಂಥ ಜಿಮ್ಮಿ ಸೇರ್ಕೇರಿ, ತೆಳ್ಳಗೆ ಮಾಡ್ತಾನ ಗಣಮಗ ಅಂತಂದು ಹೇಳ್ತಾನೆ. ನೋಡು ಹೆಂಗೆ ಒಂದು ಸ್ವಲ್ಪ ಫೀಸು ನೋಡಿ ಹೆಚ್ಚು ಕಮ್ಮಿ ತಗ. ಏನೋ ನೀವು ಜಿಮ್ಮಿ ಸೇರ್ತೀರಿ, ಅದು ಒಂದು ವಾರದಾಗ ನಿಮ್ಮನ್ನು ತೆಳ್ಳಗಾಗಂಗೆ ಎಕ್ಸಸೈಸ್ ಹೇಳ್ಕೊಡ್ಬೇಕು ನಾನು ಅಕ್ಕರ. ಇದ್ರ ಬದಲಿ ಸುಮ್ಮನೆ ನೀವು ಮನ್ಯಾಗ ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡ್ಕೊಂಡು ಉಂಡು ಆರಾಮ ಇದ್ದು ಬಿಡ್ರಿ. ಸುಮ್ಮನೆ ಇಲ್ಲಿ ಬಂದು ನಮ್ಮ ಜಿಮ್ಮಿನ ಹೆಸರು ಕೆಡಿಸ್ಬೇಡ್ರಿ ನೀವು. ಅಯ್ಯ ಹಂಗೆ ಅನ್ಬೇಡಪ್ಪ, ಪುಣ್ಯ ಬರ್ತೈತೆ ನನಗೆ. ಪಾಪ ನಮ್ಮ ಲಲಿತಕ್ಕ ಹೇಳೋದು ಕುಂದ್ರೋದು ಭಾರಿ ಕಷ್ಟ ಆಗ್ಬಿಡತಿ. ಅದು ಅಂದ ಹೋದಲ್ಲಿ ಬಂದಲ್ಲೆಲ್ಲ ಪಾಪ ಭಾರಿ ಅಸಹ್ಯ ಮಾಡ್ತಾರೆ. ನಿಮ್ಮರಿ ಬಂತು ನೋಡು ಹಂಗೆ ಹಿಂಗೆ. ಆಟೋದಾರಂತೂ ಅಕ್ಕರ ನೀವೊಬ್ಬರ ಹತ್ತದಾದ್ರೆ ಬರ್ತಾರೆ ನೋಡ್ರಿ, ನಾವು ಮತ್ತೆ ನಿಮ್ಮ ಜೊತೆಗೆ ಇಬ್ಬರನ್ನ ಕರ್ಕೊಂಬಂದು ಹತ್ತಿಸ್ಕೊಳಂಗಿಲ್ಲ ಅಂತಾರೆ. ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಅದಕ್ಕೆ ಹಂಗೆ ಅನ್ಬೇಡಪ್ಪ, ಸೇರಿಸಿಗೆ ನೀನು ಫೀಸ್ ಅದಲ್ಲ ಇನ್ನೂ ನೀ ಕೇಳೋಕ್ಕಿಂತ 50-100 ರೂಪಾಯಿ ನಾವು ಜಾಸ್ತಿನ ಕೊಡ್ತೈತದ. ಹಂಗೆಲ್ಲ ಮಾಡಕ್ಕೆ ಹೋಗಬೇಡ. ಇಲ್ರಿ, ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ನೀವು ಸೇರೋ ತನಕ ಒಂದು ನಮ್ನೆ ಇರ್ತೀರಿ, ಸೇರಿದ ಮೇಲೆ ಮತ್ತೊಂದು ನಮ್ನೆ ಆಗ್ಬಿಡ್ತೀರಿ. ಯಾವ ಆತ್ರಿ ಸರ, ನೀವು ಹೇಳ್ದಂಗೆ ಬರ್ತೀರಿ, ನೀವು ಹೇಳ್ದಂಗೆ ಕೇಳ್ತೀರಿ ಅಂತೀರಿ. ಆಮೇಲೆ ಏನು ಮಾಡ್ಬೇಕಪ್ಪ, ಗಂಡ ಮಕ್ಕಳು ಇರ್ತಾರಲ್ಲ, ಅಡುಗೆ ಮಾಡಿ ಬರ್ಬೇಕು, ಅವ್ರಿಗೆ ಅದನ್ನು ಮಾಡ್ಕೊಡ್ಬೇಕು ಇದನ್ನು ಮಾಡ್ಕೊಡ್ಬೇಕು ಅಂತಂದು ಹೇಳ್ಕೊಂತ ಮತ್ತೆ ಟೈಮ್ ಸರಿತಕ್ಕೆ ಬಂದುಬಿಡ್ತೀರಿ. ಮತ್ತು ಹೇಳ್ಕೊಡ್ಲಿಲ್ಲ ಅಂದ್ರೆ ನೋಡು ಇವ್ರು ಹೇಳ್ಕೊಡಲ್ಲ ಸರ್ ಅಂತಂದು ಅಂತೀರಿ. ಅದಕ್ಕೆ ಅದಲ್ದ ನೀವು ಬಂದು ಎಕ್ಸಸೈಸ್ ಮಾಡಲ್ಲ, ಬರೀ ಆಜು ಬಾಜು ಇದ್ರ ಜೊತೆ ಮಾತು ಹಚ್ಕೊಂಡು ನಿಂತು ಬಿಡ್ತೀರಿ. ಇಲ್ಲ ತಗೋರಿ ಸರ, ಹಾಗೆಲ್ಲ ಏನು ಆಗಂಗಿಲ್ಲ. ನಾನು ಹೊಲ್ತಕ್ಕೆ ಮಾತಾಡ್ಲಾರ್ದಂಗೆ ನಾನು ನೋಡ್ಕೊಂತೀನಿ. ಆಕೆ ಬಂದು ನಾನು ಶಿಸ್ತು ಬರೀ ಎಕ್ಸಸೈಸ್ ಮಾಡಿಸ್ಬೇಕು, ಆ ಜವಾಬ್ದಾರಿ ನಂದು. ಸರಿ ತಗೊಳ್ರಿ, ಇನ್ನು ನೀವು ಹೇಳಕತ್ತೀರ ಅಂತಂದು ಕೇಳಕತ್ತೀನಿ. ಎಲ್ಲ ಜವಾಬ್ದಾರಿ ನಿಮ್ಗೆ ನೋಡ್ರಕ್ಕಾರ. ಆಮೇಲೆ ನಾನು ಸ್ವಲ್ಪ ಕಂಡೀಷನ್ಸ್ ಅದಾವ್ರಿ, ಆ ಕಂಡೀಷನ್ಗೆ ಒಪ್ಪಿಗೆ ಅಂದ್ರೆ ನಿಮಗೆ ಬರಾಕೋ ಒಪ್ಪಿಗೆ ಅಂತ ನಾನು, ಇಲ್ಲ ಅಂದ್ರೆ ನಾನು ಅಡ್ಮಿಷನ್ ತಗೊಳಂಗಿಲ್ಲ ಇವ್ರಿಗೆ. ಆತ ಹೇಳ್ಪ, ಅದೇನು ಕಂಡೀಷನ್ ಅದ? ನೀನು ಎಲ್ಲ ಒಂದೇ ಸಲಕ್ಕೆ ಸ್ಫೋಟ ಆಗಿಬಿಡ್ಲಿ, ಬೇಡ 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 ಬೇಡ. ಅದೇನಂದ್ರೆ ಜಿಮ್ಮಿಗೆ ಲೇಟಾಗಿ ಬರಂಗಿಲ್ಲ ರೀ, ನಾವು ಹೇಳಿದ್ಕಿಂತ ಹೆಚ್ಚಿಗೆ ಊಟ ಮಾಡಂಗಿಲ್ಲ. ನಾ ಹೇಳ್ಕೊಟ್ಟು ಎಕ್ಸಸೈಸ್ ಎಲ್ಲವನ್ನೂ ಮಾಡಿ ಆದಮೇಲೆ ನೀವು ಹೋಗ್ಬೇಕು. ಆಮೇಲೆ ಬಂದು ಮಾತು ಹಚ್ಚಿಗೆ ನಿಲ್ಲಂಗಿಲ್ಲ. ಆಮೇಲೆ ಕಡೆಗೆ ಅವು ಬಟ್ಟೆನ ಇಲ್ಲೇನು ಉಟ್ಕೊಂಡಿರ್ತಿರಲ್ಲ ಅವನ್ನಷ್ಟ ವಾಶ್ ಮಾಡೋಕೆ ವಾಷಿಂಗ್ ಮಷಿನ್ ಇರೋದು. ಆಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ನೀವು ಮನೆಯಲ್ಲಿಂದ ಹೊತ್ಕೊಂಡು ಬರಂಗಿಲ್ಲ. ಆಮೇಲೆ ಅವ್ರು ಮಾಡೋ ತನಕ ನಾನು ಚೊಳಿಕೊಂಬಿಡ್ತೀನಿ, ಅದನ್ನು ಮಾಡ್ತೀನಿ, ಸೊಪ್ಪು ಸೋಸ್ತೀನಿ ಅಂತೇಳಿ ಅವನ್ನೆಲ್ಲ ತಗೊಂಡು ಬರಂಗಿಲ್ಲ. ಆತಿಲ್ರಿ, ನಾ ಹೇಳಿದ ಕಂಡೀಷನ್ ಕೇಳಿದ್ರಿಲ್ಲ, ಅರ್ಥ ಆತಿಲ್ಲ ನಿಮಗೆ? ಅಯ್ಯ ಏನ್ರಿ ಅಣ್ಣಾರ, ಇಲ್ಲಿ ಯಾರು ಬಟ್ಟೆ ಒಗ್ಯಾಕ ತಗೊಂಡ್ಬರ್ತಾರೇನ್ರಿ? ಇದೇನು ಕೆರಿನ ಹೊಳೆನ ಮತ್ತೊಂದು ಏನು ಈಗ ಮಕ್ಕ ತೊಗೊಳಕ? ಇನ್ನು ಅಲ್ಲಿ ಬೆವ್ರಿನ ಅರ್ಬಿ ಒಂದಿಷ್ಟು ಹಿಂಡ್ಕೊಳಕ ಆಟಿರ್ತೈತಿ. ಹಂಗೆಲ್ಲ ಯಾರು ಮಾಡ್ತಾರೆ ತಗೋರಿ, ನೀವಂತ ತೀರ ಹೇಳೋರು. ಇಲ್ರಿಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ಹಿಂದಕ್ಕೊಬ್ರು ಆಂಟಿ ಬಂದಿದ್ರು, ಅವ್ರು ಹಂಗ ಮಾಡೋರು. ತಲೆ ಕೆಟ್ಟು ಅವ್ರು ಕೊಟ್ಟದ ಫೀಸನ್ನು ಕೊಟ್ಟು ಮ್ಯಾಲೆ ನನ್ನ ಕೈಯಿಂದ ರೊಕ್ಕ ಕೊಟ್ಟು ಬಿಡಿಸಿದವ್ರನ್ನ ಸಾಕಾಗ್ಬಿಡ್ತೈತಿ. ಅದಕ್ಕೆ ಇಂಥ ಆಂಟಿಯವ್ರನ್ನ ಸೇರ್ಸ್ಕೊಳಂಗಲ್ಲ ನಾನು. ನೋಡಪ್ಪ, ನೀನು ಫೀಸ್ ಬೇಕಾರೆ ಇನ್ನೂ 100 ರೂಪಾಯಿ ಜಾಸ್ತಿ. ನಾನು ಹಗಲಲ್ಲ ಆಂಟಿ ಆಂಟಿ ಅಂತ ಕರಿಬೇಡ. ಅಕ್ಕ ಅನ್ನ ಚಂದಾಗಿ. ನಾನು ಅಕ್ಕ ಅಂದ್ಬಿಟ್ರೆ ನೀವೇನು ನಿಮ್ಮ ಮಗಳು ಕೊಟ್ಟು ಮದುವೆ ಮಾಡ್ತೀರಿ ನನಗೆ? ಏನೋ ಅಂದಲ್ಲಪ್ಪ? ಏನು ಅಂದಲ್ರಿ, ಮದುವೆ ಆಗೈತಿ, ಎಲ್ಲ ಆಗೈತಿ. ನಿಮ್ಗೆ ಯಾಕೆ ಈಗ ಜಿಮ್ಮು ಪಮ್ಮು ಎಲ್ಲ ಆರಾಮಾಗಿ ಉಂಡು ತಿಂದು
ಇರ್ಬೇಕಿಲ್ಲ ಅಂತ ನಂದು ಅಷ್ಟೆ. ಅಯ್ಯೇ ಇಲ್ಲ ಬರ್ದಾಗಿಲ್ಲ ಮಾಡತ್ ನೋಡಪ್ಪ ನೀನಂತ. ನಂದು ಮದುವೆರ ಆಗಲಿ ಮತ್ತೊಂದರ ಆಗಲಿ ನಿನಗೆ ಎದಕ್ಕೆ ಸೇರಿಸ್ಕೊಂತಿದ್ರೆ ಸೇರಿಸ್ಕೆ, ಇಲ್ಲ ಅಂದ್ರೆ ಇಲ್ಲ ಅಂತಂದು ಹೇಳು. ಏನು ಊರಾಗ ನಿಂದು ಒಂದ ಇಲ್ಲ ಅಂಗಡಿ, ಮತ್ತೊಂದು ಅಂಗಡಿ ಬಿಟ್ಟು ಬೇಕಾದಷ್ಟು ಅಂಗಡಿ ಅದಾವು, ಯಾವ್ದಾರ ಮತ್ತೆ ಅಲ್ಲಿ ಹೋಗಿ ಸೇರ್ಕೊಂತೀವಿ. ನೀ ಮಾಡೋದು ಕೇಳಿದ್ರಂತ ಬ್ಯಾ ಬಿಡ, ನಡ್ರಲ್ಲೇ ಹೋಗ. ನೀವು ಕೂಟ ಏನು ಹಚ್ಚಿರಿ ಲಲಿತಕ್ಕ, ನೀ ಸುಮ್ಮನೆ ನಾ ಮಾತಾಡ್ತೇನೆ ಅಂತ ಹೇಳ್ತೀನಿ. ಏನವ ನೀನಂತ ಸರ್ ಅವ್ರಿಗೇನು ತಿಳಿಯಂಗಿಲ್ಲ, ಅದಕ್ಕೆ ಅವ್ರಿಗೇನು ಹೇಳೋದೈತೆ ಎಲ್ಲ ನನ್ನ ಎದುರು ಹೇಳ್ರಿ, ನಾನು ಅದನ್ನು ರೂಲ್ ಫಾಲೋ ಮಾಡಂಗೆ ಅವ್ರಿಗೆ ನಾನು ನೋಡ್ಕೊಂತಾನೆ. ಸರಿ ತಗೊಳಮ್ಮ, ಏನೋ ನಿಮ್ಮ ಮಕ್ಕ ನೋಡಿ ಅವ್ರಿಗೆ ಅಡ್ಮಿಷನ್ ಕೊಡಾಕತ್ತೀನಿ. ಎಲ್ಲರೂ ಅವರ ಬಂದಿದ್ದೆ ಅಂದ್ರೆ ಒಳಗೆ ಸೇರಿಸ್ತದಲ್ಲ ನಾ ಜಿಮ್ನಾಗ. ಸರಿ ಆಯ್ತು. ರೂಲ್ಸ್ ಅಂದ್ರೆ ಅವ ಹೇಳಿದ್ನಲ್ಲ, ಅವೇ ರೂಲ್ಸು. ಆಮೇಲೆ ಸ್ವಲ್ಪ ಬೆಳಗ್ಗೆ ಬೇಗ ಬರ್ಬೇಕಮ್ಮ, ಖಾಲಿ ಹೊಟ್ಟೆಲಿ ಬರಕ್ಕೆ ಹೇಳೋರಿಗೆ. ಇಲ್ಲಪ್ಪ, ಖಾಲಿ ಹೊಟ್ಟೆಲೆಲ್ಲ ಬರೋಕ್ಕಾಗಂಗಲ್ ತೆಗೆ ನಮಗೆ. ಮುಂಜಾನೆ ಎದ್ದು ಶಿಸ್ತು ಒಂದು ಜಾಮ್ ಚಾ 4 ಬ್ರೆಡ್ ತಿಂದ್ರೆ ನನಗೆ ಹೊರಗೆ ಬೀಳಂಗಾಗದ. ಇಲ್ಲಾಂದ್ರೆ ಅಜ್ಜಿ ಹೊರಗೆ ಕಿತ್ತಿಡಂಗೆ ಅನ್ಸಲ್ಲ. ಇಂತಗ ಸ್ವಲ್ಪ ಸುಮ್ಮನಿರೇ ಯವ್ವ ನೀನಂತೂ. ಒಂದು ವಾರದಾಗ ತೆಳಗಾಪಕ್ಕಂತಿದ್ದಿ, ಮತ್ತೆ ನೋಡಿದ್ರೆ ಬ್ರೆಡ್ ಚಾ ಇಲ್ದ ಹೊರ ಬರಂಗಿಲ್ಲ ಅಂತಿದ್ದಿ. ನೀನು ಹಿಂದೆ ಇರೋಕ್ಕೆ ತೆಳಗಾಗಕ್ಕೆ ಅಷ್ಟು ಹೇಳತ್ಲಾಗ. ಏನೋ ನಿನ್ನ ಸಲುವಾಗಿ ನಾವು ಬಂದ್ಯಾರ ನೀನು ರಿಪಿ 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 ಮಾಡ್ತೇವ. ಆತಾತು ಮಾತಾಡು. ಹಾಂ ರೀ ಸರ್, ನಾನು ನೋಡ್ಕೊಂತಾನೆ. ಮತ್ತೆ ರೀ ಸರ ರೂಲ್ಸು ಮತ್ತಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಎಲ್ಲ ಥರದ್ದು ಎರಡೆರಡೇ ಪೀಸು, ಮತ್ತು ಒಂದು ಫುಲ್ ಹಣ್ಣು ತಿನ್ನಂಗಿಲ್ಲ. ಒಂದೆರಡು ಪೀಸು ಸೇಬು ಹಣ್ಣು, ಒಂದು ಅರ್ಧ ಮೋಸಂಬಿ ಹಣ್ಣು, ಒಂದು ಬಾಳೆಹಣ್ಣು ಅಷ್ಟೇ. ಅದು ನಾಷ್ಟಕ್ಕಾಯ್ತು. ಹ್ಞೂ ರೀ ಸರ್, ಆಯ್ತು. ಮತ್ತು ಮಧ್ಯಾಹ್ನ ಊಟಕ್ಕೆ ರೀ? ಮಧ್ಯಾಹ್ನ ಊಟಕ್ಕೆ ಎರಡೇ 2 ಚಪಾತಿ, ಒಂದು ಬಟ್ಲು ಸಾಂಬಾರು, ಅದು ದಾಲ್ ಆ ಥರದ್ದು. ಆಮೇಲೆ ಒಂದು ಕಟೋರಿಯಷ್ಟು ಅನ್ನ. ಅಷ್ಟ್ರ ಮೇಲೆ ಮತ್ತೇನು ತಿನ್ನಂಗಿಲ್ಲ. ಆಮೇಲೆ ಇವರು 1 ವಾರದಾಗ ಸಣ್ಣ ಆಗ್ಬೇಕು ಅನ್ನಕತ್ತಾರಲ್ಲ, ಹಾಗಾಗಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಬರ್ಬೇಕಾಗ್ತದೆ ಜಿಮ್ಮಿಗೆ. ಕರ್ಕೊಂಬರೋದು ನಿಮಗೆ ಬಿಟ್ಟದ್ರಿ. ಮತ್ತು ರಾತ್ರಿ ಊಟದ್ದೇನು ಹೇಳಲೇ ಇಲ್ಲಲ್ರಿ? ರಾತ್ರಿ ಊಟಕ್ಕೆ ಏನಿಲ್ಲಮ್ಮ, ಬರೀ 1 ಗ್ಲಾಸ್ ರಾಗಿ ಅಂಬ್ಲಿ ಅಷ್ಟೇ. ಅದು ಕುಡಿದು ಮಕ್ಕೊಂಬಿಟ್ರೆ ಬೆಳಗ್ಗೆ ಸೀದಾ ಜಿಮ್ಮಿಗೆ ಬರೋದು. ಸರಿ ತಗೋರಿ ಸರ್, ಕರ್ಕೊಂಬರ್ತಾನೆ ನಾಳೆಯಿಂದ. ನಡ್ರಿ ಹೇಳ್ತಕ್ಕ ಹೋಗೋಣ. ಆಮೇಲೆ ಇವನ್ನ ಇಷ್ಟಕ್ಕೊಂದೆಲ್ಲ ಹೇಳಿದ್ರಲ್ಲ ಸರ್ ಪಾಪ ತಿನ್ನಾಕ. ಇವನ್ನೆಲ್ಲ ಊಟ ಆದ್ಮೇಲೆ ತಿನ್ನೋದ ಏನು ಊಟಕ್ಕಿಂತ ಮುಂಚೆ ತಿನ್ಬೇಕು ಇವನ್ನ? ಲಲಿತಕ್ಕ ಏನು ಕಾಡ್ತೀಯ ನೀನು? ಅವ್ರು ಅನ್ನೋದೊಂದಲ್ಲ ನೀ ಮಾಡೋದೊಂದಲ್ಲ ನೋಡಿ. ಯವ ಅಲ್ಲ, ಇವನ್ನೆಲ್ಲನೂ ಊಟಕ್ಕೂ ಮುಂಚೆ ತಿನ್ನಂಗಿಲ್ಲ, ಊಟ ಆದ್ಮೇಲೆ ತಿನ್ನಂಗಿಲ್ಲ, ಇಷ್ಟ ತಿಂದೇ ಇರ್ಬೇಕು. ಹೇಳೋಕೆ ಅರ್ಥ ಆಗಂಗಿಲ್ಲ. ಅವಾಗಿದ್ದ ಹೇಳಾಕ್ತಾರೆ ಸರ್. ಹೌದೇನ? ನಂಗೆ ಗೊತ್ತಿದ್ದಲ್ಲ ಹೋಗಲೇ, ಅದಕ್ಕೆ ಕೇಳಿದೆ. ಆಗ್ತದ ಅವ್ರು ಹೇಳಾರಂದ್ರೆ ರೂಲ್ಸ್ ಫಾಲೋ ಮಾಡೇ ಮಾಡ್ತಾನೆ ನಾನು. ಒಟ್ಟು ತೆಳ್ಳಗಾದ್ರೆ ಸಾಕು ನೋಡುವ. ನಮ್ಮ ಗೌಡ್ರ ಮುಂದೆ ನನಗೆ ತೆಳ್ಳ ಬಳ್ಳಿ ಹಂಗೆ ಬೆಳಕ್ಯಾಡ ಬಳ್ಳಿ ಹಂಗೆ ಆಗ್ಬೇಕು, ಗೊತ್ತೇನ? ಸರಿ ತಗೊಳ್ರಿ ಸರ್, ನಾಳೆ ಬರ್ತೇವೆ ನಾವು. ಆಯ್ತಮ್ಮ, ಹೋಗ್ಬೇರಿ. ಬೆಳಗ್ಗೆ 5 ಗಂಟೆ ಅಂದ್ರೆ ಇಲ್ಲಿರ್ಬೇಕು ನೋಡ್ರಿ. ಆಮೇಲೆ ಈ ಡ್ರೆಸ್ ಸೆನ್ಸು ಸ್ವಲ್ಪ ಚೇಂಜ್ ಮಾಡಿಸ್ಕೊಂಬರ್ರಿ, ಯಾಕಂದ್ರೆ ಇವು ಈ ಥರ ಸೀರೆ ಮೇಲೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಅದಕ್ಕೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಸರ್. ನಾವು ಡ್ರೆಸ್ ಮಸ್ತ್ ಚೂಡಿದಾರ್ ತಗೊಂಡ್ಬಿಟ್ಟಾನೆ ಇಲ್ಲಿ ಬರ್ಬೇಕಂತ ಹೇಳಿನ, ಅವನ್ನ ಹಾಕ್ಕೊಂಬರ್ತೇನೆ ನಾಳೆಯಿಂದ ನಾನು. ಬರೋಣ್ರಿ ನಾವು? ಹಬ್ಬ ಸದ್ಯ ಅದನ್ನಾರ ಮಾಡಿರಲ್ಲ, ಪುಣ್ಯ ನಮ್ದು. ಆಗ್ತಾರಮ್ಮ, ಹೋಗ್ಬೇರಿ. ಅಂದಂಗ ಸರ್, ಇದನ್ನೆಲ್ಲ ಜಿಮ್ ಓಟ್ ಅಡ್ಡಾಡಿ ನೋಡ್ಬೋದೇನ್ರಿ? ಏನೇನು ಅದಾವು ಏನೇನಿಲ್ಲ ಅಂತೇಳಿ. ನಾಳೆ ಬರ್ತೀಯಲ್ಲ ಲಲಿತಕ್ಕ, ಅವ್ ನೋಡು ಅಂತ ನಡಿ. ಏನು ಇವತ್ತು ನೋಡ್ಕೊಂಡು ಹೋಗಿ ಅವನೊಂದು ಚಿತ್ರ ಬಿಡಿಸ್ಬೇಕಾಗಿಲ್ಲ ನೀ ಏನು ಮನೆ ಕೂತ್ಕೊಂಡು. ಬಾರ ನೋಡ್ಕೊಂಬರೋಣ. ಹ್ಞೂ ಅಂದ್ರೆ ನೋಡು ನಿಂತೇನು ಕಡ್ಡಿ. ಅದು ಅಲ್ದ ಈಗ ಸೇರಿಸ್ಕೊಳ್ಳೋ ಮಟ್ಟ ಎಲ್ಲದವ್ರು ನಮ್ಮ ಕಡೆಗೆ ಅಂತಂದಂತಾರೆ. ಆಮೇಲೆ ಓಡ ಮೆಷಿನ್ ಇಲ್ರಿ, ತುಳೆ ಮೆಷಿನ್ ಇಲ್ರಿ, ಆಮೇಲೆ ಹಿಂಗೆ ಎತ್ತವು ಅವು ಇಲ್ರಿ ಅಂತ ಅನ್ನಕತ್ತಿದ್ರೆ ಸುಮ್ಮನೆ ರೊಕ್ಕ ದಂಡಾಕತಿ. ಅದಕ್ಕಪ್ಪ ಅಡ್ಡಾಡಿ ನೋಡ್ಕೊಂಬರೋಣ ಒಂದ್ಸಲ. ಅಪ್ಪ ಏನಾರ ವಿಚಿತ್ರದಾರ ಇವರು. ಅವ್ನು ಯಾವ ಇಲ್ದಂಗ ನಾನು ಜಿಮ್ ನಡೆಸ್ತಿದ್ದೇನೇನು? ಸರಿ ಬಿಡು, ನೋಡ್ಕೊಂಡ್ ಬರುವಲ್ರ, ಮತ್ತೇನು ಮಾಡೋಕ್ಕಾಗತ್ತೆ ಈಗ. ಮೇಡಮ್ ಅವರೇ ಇಲ್ಲಿ ತಗೋರಿ, ಪರವಾಗಿಲ್ಲ, ಹೋಗಿ ನೋಡ್ಕೊಂಡ್ ಹೋಗ್ರಿ, ಏನು ತೊಂದರೆ ಇಲ್ಲ. ಇಲ್ಲದವಲ್ಲಿ ನಮ್ಮ ಮುಂದೆ ಇವು ಸೈಕಲ್ ಹೊಡೆಯೋದು ನೋಡು. ಇದ್ರ ಮ್ಯಾಲೆ ಕುತ್ಕೊಂಡು ಇಷ್ಟು ತಾಸು, ಅರ್ಧ ತಾಸು, ಮುಕ್ಕಾಲು ತಾಸು ಅಂದಂಗೆ ಇರ್ತೈತೆ. ಪೂರ್ತಿ ಹಿಂಗೆ ಮುಂದೆ ಬಗ್ಗೆ ಹಿಡ್ಕೋಬೇಕು, ಹ್ಯಾಂಡ್ಲ ಹಿಡ್ಕೊಂಡು ಸೈಕಲ್ ತುಳಿಬೇಕು ಬರೋಬ್ಬರಿ ಕುತ್ಕೊಂಡು. ಏನ ಇವಕ್ಕೆ ಸೈಕ್ಲಿಂಗ್ ಅಂತಾರ. ಓ ಹೌದನಾ? ನಾವು ಸೈಕಲ್ ಅಂತೇವೆ, ಇವರು ಸೈಕಲ್ ಹಿಂಗೆ ಅಂತಾರೆ. ಮುಂದೆ ಹಿಂಗೆ ಸೇರಿಸ್ಬಿಟ್ರೆ ಮುಗಿದೋತು. ಅಡುಗೆ ಹಾಕ್ತವೆ ಅಲ್ಲಿ ಮನ್ಯಾಗ, ಇಲ್ಲಿ ಬಂದು ಇದ್ರ ಮುಂದೆ ಸೇರಿಸ್ಬಿಡೋದು ಅಷ್ಟೇ. ಅದ ಅಲ್ಲಿ ಬೇರೆ ನಡಿ ನೀ ಮುಂದಕ್ಕೆ ಬರ ಸರಕ ನೀನು. ಅಬ್ಬಾ ಏನು ಲೇಸು ನೀವು ಕರಡಿಗಳು ಇಷ್ಟು ದೊಡ್ಡ ಇಲ್ಲದ ಬೇಕ ಇಟ್ಕೊಂಡು ದೊಡ್ಡ ಕರಡಿಗಳು ಏನಿದೆ ಮೇಕಪ್ ಆಗೋ ರೂಮ್ ಏನ? ಹಂಗಲ್ಲ ಲಲಿತಕ್ಕದ ಎಕ್ಸಸೈಸ್ ಮಾಡ್ತಿರ್ತಾರಲ್ಲ ಅವ್ರು ಹಿಂಗೆ ಮಾಡೋದು ಕರೆಕ್ಟ್ ನಾವು ಮಾಡಕತ್ತೇವೆ ಇಲ್ಲ, ಇಲ್ಲಿ ತನಕ ಬಂದು ಮುಟ್ತಾ ಇಲ್ಲ ಅಂತ ಅವರ ಕರೆಕ್ಟ್ ನೋಡ್ಕೊಂಡು ಹಿಂಗೆ ಮಾಡೋ ಸಂಬಂಧ ಇಟ್ಟಿರ್ತಾರ ಅವನ್ನ. ನೀನು ಮೇಕಪ್ ಮಾಡೋ ರೂಮ್ ಅಂತ ಯಾಕೆ ಅಲ್ಲಷ್ಟೇ ಇರ್ಬೇಕೇನ? ಅದು ಹೋಗಿ ಬಿಡ.
ಇಲ್ಲಿ ನೋಡಿಲ್ಲಿ ಇವು ಏನು ಟೈರ್ ಹಾಕಿ ಇಟ್ಟು ದಪ್ಪ ದಪ್ಪನು ಇಟ್ಟಾರ. ಒಂದು ಮಿಸ್ ಕೆಡಗಲ್ ಬಿಡ ಇವು ನಮ್ಮ ಕೈಯಿಂದ. ಹೌದವ. ಓ ಕಾಟ್ ಬೇರೆ ಹಾಕ್ಬಿಡವ. ನನಗೆ ಗೊತ್ತಾಗ್ಬಿಡ ಇದೆ ಎದಕ್ಕೆ ಅಂತೇಳಿ. ಅಬ್ಬಾ ಬಾಬಾ ನಿನಗೆ ಗೊತ್ತಾಗ್ತಾ ಅಲ್ತಕ್ಕ? ಎದಕ್ಕೆ ಹೇಳಿ ನೋಡೋಣ. ಎದಕ್ಕಂದ್ರೆ ಎಕ್ಸಸೈಸ್ ಮಾಡಿ ಕಸರತ್ತು ಮಾಡಿ ದಣದಿರ್ತಾರಲ್ಲ, ಒಂಚೂರು ಅಡ್ಡಾಗಲಿ ಬೆನ್ನಿಗೆ ಆರಾಮ್ ಸಿಗಲಿ ಅಂತಂದು ಹಾಕ್ಯಾರ ಕಾಣಿಸ್ತೈತಿ. ಆದ್ರೆ ಒಂಚೂರು ಅಗಲ್ ಕಮ್ಮಿ ಆಗ್ತಿದ್ದು, ಇನ್ನೊಟ್ಟು ಅಗಲ್ ಆಗ್ಬೇಕತ್ತು. ನಡಿತೈತಿ ಒಂದು ಗಳಿಗೆ ಮಕ್ಕಳಕ್ಕಲ್ಲ ಏನು ನಡಿತೈತಿ ಅಡ್ಡಿಲ್ಲ. ಹಾಂ ಏನು ಹೇಳಿದ್ರಿ ಅಮ್ಮರ್ ನೀವು? ಸರಿ ತಗರ್, ನಿಮ್ಮ ಲೆಕ್ಕಾಚಾರಕ್ಕೆ ಸರಿರ. ಹೌದು ಮತ್ತೆ ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಂಗಿಲ್ಲ. ಏನು ಅಷ್ಟೇನು ಮುದ್ದಿಲ್ಲ, ನಾನು ಶಾಣೆಕೆ ಅದಾನೆ. ಹೌದು ಸಿಕ್ಕಾಪಟ್ಟೆ ಶಾಣೆ ಇರೋದ್ರಿ ನೀವು. ಅಯ್ಯ ಲಲಿತಕ್ಕ ಅಲ್ಲೇನದಾವಲ್ಲ, ನಡಿ ನೋಡೋಣ. ಶರಕ್ಕ ಇವು ಅಲ್ಲನ ಅಲ್ಲೇ ನಿತ್ಕೊಂಡಲ್ಲೇ ಓಡ್ತಾರಲ್ಲ. ಬಿಗ್ ಬಾಸ್ನಾಗ ನೋಡಿಲ್ಲನ ನೀನಂತ ಎಲ್ಲ ನೆನ್ಪಾರ್ತೇವ. ಏಟ್ನಾಗರ ಇದ್ರ ಮ್ಯಾಲೆ ನಿತ್ಕೊಂಡು ಒಂದು ಬಟನ್ ಇರ್ತೈತೆ, ಅದು ಒತ್ಬಿಟ್ರೆ ಹಂಗೆ ತಿರ್ಗಾಕ್ ಹತ್ಬಿಡ್ತೈತವ. ಅದು ಓಡೋದ ಅದ್ರ ಮ್ಯಾಲೆ ನಿತ್ಕೊಂಡು ನಮಗೆ ಸಣ್ಣ ಬೇಕಾರೆ ಸಣ್ಣ ಹಾಕೈತಿ, ಜೋರು ಬೇಕಾರೆ ಜೋರು ಓಡಿಸ್ತೈತೆ. ಅದು ಒಟ್ಟದಣ್ಣವಾಗಂಗಿಲ್ಲ ನೋಡುವ, ಅದ ತಾನ ಓಡಿಸ್ಬಿಡ್ತೈತೆ ನಮ್ಮನ್ನ. ಹೌದೇನು ಲಲಿತಕ್ಕ? ಬಾರಿ ತಿಳ್ಕೊಂಡಿ ಬಿಡವ ನೀನು. ನಾನು ನೋಡೇನಿ, ನೆನಪಿಲ್ಲ ನನಗೆ. ಬಾಯಲ್ಲಿ ಹತ್ತು ನಿಂತ್ಕೋಬೇಕಾರೆ ತೋರಿಸ್ತೇನೆ ನಾನು. ಹೌದು ನೋಡ ಲಲಿತಕ್ಕ, ನೀನು ಭಾರಿ ಬೀಸಿದಾವೆ ಇವು. ನೋಡು ಒಟ್ಟದಣ್ಣವಾಗಂಗಿಲ್ಲ, ನಮ್ಮ ಕಾಲು ಅಷ್ಟೊಂದು ಬಿಸಿರ್ತವು. ಆದ್ರೆ ನಾವು ಅಡ್ಡಾಡ್ತೀವಿ ಅನ್ನಂಗೆ ಅನ್ಸಂಗಿಲ್ಲ ನೋಡು. ಲಲಿತಕ್ಕ ಶರಕ್ಕ ಸುಮ್ಮನೆ ಹೇಳ್ದಂಗೆ ಕೇಳ್ರಿ. ಅಲ್ಲಿ ಕೈ ಹಿಡ್ಕರಿ, ಅವು ಹಿಡ್ಕೊಳಕ್ಕಾಗಿ ಕೊಟ್ಟಿರ್ತಾರೆ ನೋಡು. ನೀವು ನಾಚಿಕೆಂದು ಅದು ಹಿಡ್ಕೊಂಡಿಲ್ದಂಗೆ ನಿಂತ್ಕೊಂಡ್ರಿ ಅಂದ್ರೆ ಹೊತ್ಕೊಂಡ ಬೆಳಿತಾರೆ ನೋಡಿ. ನಾ ಹೇಳಿಲ್ಲ ಅಂದ್ರೆ ಆಮ್ಯಾಗ ಇದೇನೋ ಸ್ಲೋ ಇಟ್ಟಾರ ಸೈ, ಒಂಚೂರ ಸ್ಪೀಡ್ ಆತಂದ್ರೆ ಅದ್ರ ಜೊತೆ ಓಡಕ್ಕಾಗಲ್ಲ ನಿಮಗೆ. ಅಯ್ಯ ಕುತ್ಗಳ ಇವತ್ತು ನೀನು ತೀರ ಈಟ್ ಓಡಕ್ಕಾಗಂಗಲ್ಲೇನು? ಎಷ್ಟೆಷ್ಟು ದೂರ ನಡೆದಲ್ಲ ನಾವು. ಇದೆಲ್ಲ ಒಂದು ಲೆಕ್ಕ ನಮಗೆ. ಅಷ್ಟೆಲ್ಲ ಅಡ್ಡಾಡಿ ನಿಂತಿದ್ದಿಲ್ಲ ಅಂತಕ್ಕ ಮತ್ತೊಂದು ತಟಗ ಮೈ ಕರಗಿಲ್ಲಲ್ಲ ನಿಂದು. ಏನೋ ಅಂದಿಲ್ಲ ಕೇಳಲೇ ಇಲ್ಲ ನನಗೆ. ಏನು ಅಂದಿಲ್ಲವ, ಗಡ ಮುಗಿಸ್ರಿ ಮನೆ ಹೋಗೋಣ, ಪಾಪ ಗೌಡ್ರು ಒಬ್ಬರ ಕಾಯ್ತಿರ್ತಾರ ಅಂತ ಅಂದೆ. ಹೌದಲ್ಲೇ ಬಡ ಹೋಗೋಣ ನಡ್ರಿ, ಪಾಪ ಅವರು ಕಾಯಕತ್ತಿರ್ತಾರೆ.